ಅಸ್ಸಲಾಮುಅಲೈಕುಮ್ ಎಲ್ಲರಿಗೂ ನನ್ನ ಹೊಸ ಬ್ಲಾಗ್ಗೆ ಸ್ವಾಗತ. ಇವತ್ತು ನಾವೆಲ್ಲ ಕೇರಳ, ನನ್ನ ತಂದೆಯ ಊರು ಮಲಪ್ಪುರಂ ಡಿಸ್ಟ್ರಿಕ್ಟ್ ಪೊನ್ನಾಣಿಗೆ ಹೋಗ್ತಾ ಇದ್ದೇವೆ. ಅಲ್ಲಿ ನನ್ನ ದೊಡ್ಡಪ್ಪ ಇದ್ದಾರಲ್ಲ, ಅವ್ರದ್ದು ಫುಲ್ಲಿ ಏಜ್ ಅಟೆಂಡ್ ಆಗಿದ್ದಾರೆ. ಅಲ್ಲೆಲ್ಲ ತುಂಬ ಸೆಲೆಬ್ರೇಟ್ ಮಾಡ್ತಾರೆ. ಸೊ ದೊಡ್ಡೊಂದು ಫಂಕ್ಷನ್ ಉಂಟು. ದೊಡ್ಡ ಫಂಕ್ಷನ್ ಅಲ್ಲ, ನಾವು ಫ್ಯಾಮಿಲಿ ಮಾತ್ರ. ಸೊ ಹಾಗೆ ನಾವೆಲ್ಲ ಹೊರಟಿದ್ದೇವೆ. ಬಾವ ಬರ್ತಾ ಇಲ್ಲ, ಅಂದರೆ ಅವರಿಗೆ ಕೆಲಸ ಉಂಟು. ಸೊ ಅವರು ಬರ್ತಾ ಇಲ್ಲ, ನಾವು ಮಾತ್ರ ಹೋಗ್ತಾ ಇದ್ದೇವೆ. ಈಗ ಸಮಯ 12 ಗಂಟೆ ಆಯಿತು. 1:55ಕ್ಕೆ ನಮಗೆ ಮ್ಯಾಂಗ್ಳೂರ್ ಸೆಂಟರಿಂದ ಟ್ರೈನ್. ಸೊ ನಾವೆಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ರೆಡಿಯಾಗಿದ್ದೇವೆ. ಬಾವ ಕಾರ್ ತಗೊಂಡು ಬರ್ತಾರೆ. ಬಂದ ತಕ್ಷಣ ಹೊರಟು ಹೋಗೋದು. ಸೊ ಯಾರಾದರೂ ನನ್ನ ಚಾನಲನ್ನು ಫಾಲೋ ಮಾಡ್ತಾ ನೋಡಿದ್ರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಇವತ್ತು ನಾವು ಹೋಗೋದು ಟ್ರೈನಲ್ಲೇ ಹೋಗೋದು, ಅದು ಮಾತ್ರ ಇವತ್ತು ಈ ಬ್ಲಾಗಲ್ಲಿ ನೋಡ್ತೀರಾ. ಇನ್ನೊಂದು ಬ್ಲಾಗಲ್ಲಿ ಅಲ್ಲಿದ್ದು ಫಂಕ್ಷನ್ ಇದ್ದು ಮತ್ತೆ ರಾತ್ರಿನೇ ಬರ್ತೇವೆ. ಅಂದರೆ ಮಂಡೇ ಮಕ್ಕಳಿಗೆಲ್ಲ ಎಕ್ಸಾಮ್ ಉಂಟು, ಆದ್ದರಿಂದ ನಮಗೆ ತುಂಬ ದಿನ ಸ್ಟೇ ಮಾಡಲಿಕ್ಕಾಗಲ್ಲ. ಇವತ್ತು ಹೋಗೋದು ಸಂಡೇ ಒಂದು ದಿನ, ಅಲ್ಲಿಂದ ಫಂಕ್ಷನ್ ಎಲ್ಲ ಮುಗಿಸಿ ಅವತ್ತು ರಾತ್ರಿ ಅಲ್ಲಿಂದ ಹೊರಡೋದು. ಮೆಹಂದಿ ಎಲ್ಲ ಇಟ್ಟಿದ್ದೇವೆ, ನಿನ್ನೆನೇ ಮೆಹಂದಿ ಎಲ್ಲ ಇಟ್ಟಿದ್ದೇವೆ. ಇಲ್ಲಿಗೆ ಇಡಲಿಲ್ಲ, ಇಲ್ಲಿಗೆ ಮಾತ್ರ ಇಟ್ಟದ್ದು. ನಂದು ಬಾವ ಬಂದರು. ಕಾರಿಗೆ ಲಗೇಜ್ ಎಲ್ಲ ಇಟ್ಟಿದ್ದೇವೆ. ಜಾಸ್ತಿ ಲಗೇಜ್ ಏನಿಲ್ಲ, ಒಂದು ಟ್ರಾಲಿ ಬ್ಯಾಗ್ ಮತ್ತೊಂದು ಫುಡ್ ಇದ್ದು ಕವರ್ ಅಷ್ಟೇ. ನಂದು ಬ್ರದರಿದ್ದು ವೈಫ್ ಬರ್ತಾರೆ, ಮತ್ತು ಮಕ್ಕಳು ಬರ್ತಾರೆ, ಮತ್ತು ನನ್ನ ದೊಡ್ಡಮ್ಮ ಬರ್ತಾರೆ. ಅವರು ಆಲ್ರೆಡಿ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದಾರೆ. ಟ್ರೈನ್ ಟಿಕೆಟ್ ಎಲ್ಲ ಬುಕ್ ಮಾಡಿ ಆಗಿದೆ. ಈಗ ನಾನು ಡಯಟಲ್ಲೇ ಇದ್ದೇನೆ. ಬೆಳಿಗ್ಗೆ ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗನ್ನು ಕ್ವಿಟ್ ಮಾಡುವಾಗ ಫಸ್ಟಿಗೆ ಚಿಯಾ ಡ್ರಿಂಕನ್ನು ಕುಡಿತೇನೆ. ಅದನ್ನು ನಾನು ಸ್ಟ್ರೈಟಾಗಿ ಫಾಲೋ ಮಾಡ್ತಾ ಇದ್ದೇನೆ. ಬಟ್ ನಾಳೆ ಮಾತ್ರ ಒಂದು ದಿನ ಚೀಟ್ ಮಾಡುವಂತಿದ್ದೇನೆ. ಗೊತ್ತಿಲ್ಲ ಎಷ್ಟು ವೆಯ್ಟ್ ಗೇನ್ ಆಗುತ್ತೆ ಅಂತೇಳಿ. ಈಗ ನಾನು ವೆಯ್ಟ್ ಲಾಸ್ ಜರ್ನಿಯಲ್ಲೇ ಇದ್ದೇನೆ. ಹಾಗೆ ಚಿಯಾ ಡ್ರಿಂಕನ್ನೆಲ್ಲ ಕುಡಿದು ನಾವೀಗ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿದ್ದೇವೆ. ನಂದು ಅಣ್ಣನ ವೈಫ್ ಕಾಲ್ ಮಾಡಿ ಹೇಳಿದ್ಲು, ಇವತ್ತು ವೀಕೆಂಡ್ ಆದ ಕಾರಣ ಎಂತ ಅಂತ ಗೊತ್ತಿಲ್ಲ, ಫುಲ್ ರಶ್ ಉಂಟಂತ, ಗೊತ್ತಿಲ್ಲ ಹೋಗಿ ಏನಾಗ್ತದೆ ಅಂತೇಳಿ. ನಾವು ಟ್ರೈನ್ ಬುಕ್ಕಿಂಗ್ ಮಾಡುವಷ್ಟು ಸಮಯ ನಮಗೆ ಇರಲಿಲ್ಲ, ಮತ್ತು ಟ್ರೈನ್ ಟಿಕೆಟ್ ಕೂಡ ಫುಲ್ ಆಗಿತ್ತು. ಹಾಗೆ ನಾವು ಅನ್ರಿಸರ್ವ್ ಟಿಕೆಟಲ್ಲಿ ಹೋಗ್ತಾ ಇದ್ದೇವೆ. ತುಂಬ ರಶ್ ಉಂಟು. ಆಲ್ರೆಡಿ ರೈಲ್ವೆ ಸ್ಟೇಷನ್ ಎಲ್ಲ ಫುಲ್ ಆಗಿದೆ. ಹೋಗಿ ನೋಡಬೇಕು ಎಂತ ಆಗ್ತದೆ ಅಂತ, ಅವಸ್ಥೆ ಗೊತ್ತಿಲ್ಲ. ಈಗ ಹೋಗ್ತೇವೆ. ಟ್ರೈನ್ ಬಂದು ರೆಡಿಯಾಗಿ ನಿಂತಿದೆ, ಅವರೆಲ್ಲ ಕೂತಿದ್ದಾರೆ. ಫುಲ್ ರಶ್ ಉಂಟಂತ ಹೇಳಿದ್ದಾರೆ. ನೋಡುವ ಹೋಗಿ ಏನಾಗ್ತದೆ ಅಂತ. ಟ್ರೈನಿಗೆ ಹತ್ತಿದ ತಕ್ಷಣ ಫುಲ್ ಕ್ರೌಡ್ ಇತ್ತು. ಕುತ್ಕೊಳ್ಳಿಕ್ಕೆ ಸ್ವಲ್ಪ ಕೂಡ ಸ್ಥಳ ಇರಲಿಲ್ಲ. ಒಂದು 2-3 ಸ್ಟೇಷನ್ ಆದ ನಂತರ ಕುತ್ಕೊಳ್ಳಿಕ್ಕೆ ಪ್ಲೇಸ್ ಸಿಕ್ಕಿತ್ತು. ಮನೆಯಿಂದ ಚಿಕನ್ ಬಿರಿಯಾನಿ ಮತ್ತು ಅರಶಿನ ಎಲೆದು ಅಡೆ ಮತ್ತು ಫ್ರೂಟ್ಸ್ ಎಲ್ಲ ತಂದಿದ್ದೆ ನನಗೋಸ್ಕರ. ಅದನ್ನೆಲ್ಲ ತಿಂದ್ವಿ. ಅದನ್ನೆಲ್ಲ ನಮಗೆ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ, ಬಿಕಾಸ್ ತುಂಬ ಕ್ರೌಡ್ ಇತ್ತು. ಆದ್ದರಿಂದ ನನಗೆ ಮಾಡಲಿಕ್ಕೆ ಆಗಲಿಲ್ಲ. ಮಕ್ಕಳಿಗೆಲ್ಲ ಈಗ ಕುತ್ಕೊಳ್ಳಿಕ್ಕೆ ಪ್ಲೇಸ್ ಸಿಕ್ಕಿತ್ತು. ಫಸ್ಟಿಗೆ ಸ್ವಲ್ಪ ಕೂಡ ಪ್ಲೇಸ್ ಇರಲಿಲ್ಲ. ಇವತ್ತು ನಾನು ತೀರ್ಮಾನ ಮಾಡಿದ್ದೆ, ಎಷ್ಟು ಕಷ್ಟ ಆದರೂ ಸಹ, ಎಷ್ಟೇ ಅರ್ಜೆಂಟ್ ಇದ್ದರೂ ವಿದೌಟ್ ಟಿಕೆಟ್ ಬುಕ್ ಮಾಡದೆ ಬರಲಿಕ್ಕೆ ಬಾರ್ದಂತ ಅಷ್ಟು ಕಷ್ಟ ಆಯಿತು. ಹಾಗೆ ಟ್ರೈನ್ ಹೋಗ್ತಾ ಉಂಟು. ಈಗ ನಾವು ಇಳಿಲಿಕ್ಕೆ ಕೂಡ ಸಮಯ ಆಯಿತು. ಕರೆಕ್ಟಾಗಿ 6:30ಗೆ ನಮ್ಮದು ಟ್ರೈನ್ ರೀಚ್ ಆಗಿದೆ. 1:55ಗೆ ಟ್ರೈನ್ ಮೂವ್ ಆಗಿತ್ತು. 6:30ಗೆ ರೀಚ್ ಆಗಿದ್ದೇವೆ. ನಾವು ಹತ್ತುವಾಗ ಅಷ್ಟೇ ಕ್ರೌಡ್ ಇತ್ತು. ಒಂದೊಂದು ಸ್ಟೇಷನಲ್ಲಿ ಕೂಡ ಅಷ್ಟು ಕ್ರೌಡ್ ಇತ್ತು. ವೀಕೆಂಡ್ ಆದ ಕಾರಣ ಎಂತಂತ ಗೊತ್ತಿಲ್ಲ. ಈಗ ನಾವು ಟ್ರೈನ್ ಇಳಿದ ನಂತರ ಒಂದು 7 to 10 minutes ಅಷ್ಟು ನಡಿಲಿಕ್ಕುಂಟು. ನಡೆದುಕೊಂಡು ಕೂಡ ಹೋಗ್ಬೋದು, ತುಂಬ ಹತ್ತಿರ. ಸೊ ಅಲ್ಲಿಗೆ ಹೋಗಿ ನಾವು ಯಾವಾಗಲೂ ಹೋಗುವಾಗ ಒಂದು ಹೋಟೆಲ್ ಸಿಗ್ತದೆ ನಮಗೆ. ಅದೇ ಹೋಟೆಲ್ಗೆ ನಾನು ಯಾವಾಗಲೂ ಹೋಗೋದು. ಅಲ್ಲಿ ವಾಶ್ರೂಮ್ ಎಲ್ಲ ಉಂಟು, ಫ್ರೆಶ್ ಅಪ್ ಆಗಬೇಕು. ಆನಂತರ ಸ್ವಲ್ಪ ಟೀ ಎಲ್ಲ ಕುಡಿಬೇಕು. ನನ್ನ ದೊಡ್ಡಮ್ಮನಿಗೆ, ನನ್ನ ಅಕ್ಕನಿಗೆಲ್ಲ ಟೀ ಕುಡಿಯೋದಿದ್ರೆ ತಲೆನೋವಾಗ್ತದೆ. ಸೊ ಹೋಗಿ ಟೀ ಎಲ್ಲ ಕುಡಿದು ಫ್ರೆಶ್ ಅಪ್ ಆಗಿ ಅಲ್ಲಿಂದ ಸೀದಾ ಬಸ್ಸಿಗೆ ಹತ್ತಬೇಕು. ಬಸ್ ಹತ್ತಿದ ನಂತರ ಒಂದು 40 minutes ಪುನಃ ನಾವು ಟ್ರಾವೆಲ್ ಮಾಡಬೇಕು ಬಸ್ಸಿನಲ್ಲಿ ನನ್ನ ತಂದೆಯ ಊರಿಗೆ. ಈಗ ನಾವು ಇಳಿದಿರುವಂತಹ ಸ್ಟೇಷನ್ ತಿರೂರ್ ರೈಲ್ವೆ ಸ್ಟೇಷನ್. ನೋಡಿ, ಈಗ ನಾವು ಹೋಟೆಲ್ಗೆ ಬಂದಿದ್ದೇವೆ. ನಾವು ವಾಶ್ರೂಮ್ಗೆಲ್ಲ ಹೋಗಿ ಫ್ರೆಶ್ ಅಪ್ ಆಗಿ ಬರುವ ಟೈಮಲ್ಲಿ 2 ಬಸ್ ಆಲ್ರೆಡಿ ಹೋಗಿ ಆಯಿತು. ಆಗ ನಾವು ಒಂದು 2 hours ಪುನಃ ನಾವು ಬಸ್ ಸ್ಟ್ಯಾಂಡಲ್ಲೇ ವೆಯ್ಟ್ ಮಾಡುವಾಗೆ ಆಯಿತು. ಹಾಗೆ ನಾವು ವೆಯ್ಟ್ ಮಾಡಿ ಮನೆಗೆ ಹೋಗಿ ರೀಚ್ ಆಗುವಾಗ 11 o'clock ಆಗಿತ್ತು. ನಮಗೆ ಯಾವಾಗಲೂ ಕೇರಳಕ್ಕೆ ಹೋದರೆ ಫಿಶ್ ಕರಿ, ಫಿಶ್ ಫ್ರೈ, ಪಪ್ಪಡಮ್ ಅಂದರೆ ತುಂಬ ಇಷ್ಟ. ಬೇರೆ ನಮಗೆ ಚಿಕನ್, ಮಟನ್ ಎಲ್ಲ ಅಷ್ಟು ಇಷ್ಟ ಅಲ್ಲ. ಸೊ ಅದನ್ನೇ ನಮಗೆ ಮಾಡಿದ್ರು. ನಾವು ಫ್ರೆಶ್ ಅಪ್ ಎಲ್ಲ ಆಗಿ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಕೂತು ಮಾತಾಡಿ, ಆಮೇಲೆ ನಮ್ಮದು ಮನೆಯಲ್ಲಿ ಕಸಿನ್ಸ್ ಎಲ್ಲ ಇದ್ದಾರಲ್ಲ, ಅವರಿಗೆಲ್ಲ ಮೆಹಂದಿ
ಮೆಹಂದಿ ಎಲ್ಲ ಇಡ್ಲಿಕ್ಕಿತ್ತು. ನಾವು ಆಲ್ರೆಡಿ ಹೋಗುವಾಗ ಮೆಹಂದಿ ಇಟ್ಟು ಹೋದದ್ದು, ಹಾಗೆ ಅವರಿಗೆ ಮೆಹಂದಿ ಎಲ್ಲ ಇಡ್ಲಿಕ್ಕಿತ್ತು. ನಾನು ಸ್ವಲ್ಪ ಬೇಗನೆ ಮಲಗಿದ್ದೆ, 1 ಗಂಟೆ ಆಗುವಾಗ ನಾನು ಮಲಗಿದ್ದೆ. ನನ್ನ ಅಕ್ಕನವರೆಲ್ಲ ಸ್ವಲ್ಪ ಹೊತ್ತು ಮೆಹಂದಿ ಎಲ್ಲ ಹಾಕಿ ಮಾತಾಡ್ತಾ ಮಲಗುವಾಗ 2 ಗಂಟೆ ಆಯ್ತಂತೆ. ಅಂದರೆ ಬಿಕಾಸ್ ನಾಳೆ ನಮಗೆ ಫಂಕ್ಷನ್ ಉಂಟಲ್ವಾ, ಬೇಗ ಏಳಬೇಕು, ಅದರಿಂದ ನಾನು ಬೇಗ ಮಲಗಿದೆ. ಸೊ ಇವತ್ತಿದ್ದು ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಾಳೆ ಇನ್ಶಾಲ್ಲ ಫಂಕ್ಷನ್ ಇದ್ದು ವ್ಲಾಗ್ನೊಂದಿಗೆ ಬರ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಸಿ ಯು ಆನ್ ಮೈ ನೆಕ್ಸ್ಟ್ ಅನದರ್ ನ್ಯೂ ವ್ಲಾಗ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ಏನಾದರೂ ನಿಮ್ಮ ಅನಿಸಿಕೆ ಇದ್ದರೆ ತಿಳಿಸಿ. ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ಸ್ ಹಾಕಿದರೆ ನನಗೊಂದು ಮೋಟಿವೇಶನ್ ಸಿಗೋದು. ಸಿ ಯು ಆನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್. ಅಸ್ಸಲಾಮು ಅಲೈಕುಮ್.